ರೆಡಿ ಹೆಂಗ್ ಕಾಣ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಮಗಳೇ. ಗೊಂಬೆ ಗೊಂಬೆ ತರ ಕಾಣ್ತಾ ಇದೀಯಾ. ಹೌದಾ, ನಿಜವಾಗ್ಲೂ? ಹ್ಞೂಪಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ನಮ್ಮ ದೃಷ್ಟಿಗಳೇ ಬೀಳುತ್ತೆ ನಿನಗೆ. ತುಂಬಾ ಚೆನ್ನಾಗಿದೆ. ಯಾರು ಸೆಲೆಕ್ಷನ್ ಮಾಡಿದ ಡ್ರೆಸ್? ನಾನೇ. ಅವಳೇ ಮಾಡ್ಕೊಂಡ್ಲು. ನಾನು ಬೇರೆ ಡ್ರೆಸ್ ತೆಗೆದಿದ್ದೆ, ಗೌನ್ ರೀತಿ. ಅದ್ಯಾಕೋ ಇಷ್ಟ ಆಗಿಲ್ಲ ಅಂತ ಇವಳು ಅಂತ ತಂದಿದ್ಲು. ಚೆನ್ನಾಗಿದೆ ಅಲ್ಲ ಇದು, ಅದಕ್ಕಿಂತ ಇದೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೇ ಉಟ್ಕೋ ಅಂತ ಹೇಳಿದೆ. ಸರಿ ಸರಿ, ನೀನು ಸ್ಯಾರಿ ತಂದಿದ್ದೆಲ್ಲ, ಬೇಗ ರೆಡಿ ಆಗೋ, ಅವ್ರೇನು ಬರೋ ಟೈಮ್ ಆಯ್ತು. ನಾನು ರೆಡಿ ಆಗ್ತೀನಿ, ನೀವು ರೆಡಿ ಆಗಿ. ನಾ ಸ್ಯಾರಿ ಉಡೋದ್ರೊಳಗೆ ನೀವು ಕೈಕಾಲು ಮುಖ ತೊಳ್ಕೊಂಡು ಇವ್ರಿಗೆ ಪೌಡರ್ ಕ್ರೀಮ್ ಎಲ್ಲ ಕೊಡು ಪ್ರೀತಿ, ಬೇಗ. ಹಾ ಮಮ್ಮಿ. ಅಯ್ಯೋ, ನಮ್ದೇನು ನಡೀತದೆ, ನೀನು ಹೋಗಿ ಫಸ್ಟ್ ರೆಡಿ ಆಗಿ ಹೋಗು. ಏ ಗೀತಾ, ಆಯ್ತೇನೆ, ಬರ್ತಾ ಇದ್ದಾರಂತೆ, ಇನ್ನೇನು 5 ನಿಮಿಷ. ಪಾಪ, ಮಮ್ಮಿ ಸ್ಯಾರಿ ಉಟ್ಕೋತಾ ಇದ್ದಾರೆ, ಬರ್ತಾರೆ. ಅವಳು ರೆಡಿ ಆಗೋದಿರ್ಲಿ, ನೀನ್ ರೆಡಿ ಆಗಿದ್ಯಾ ಫಸ್ಟು? ನಿಮ್ಮ ಮಗಳು ರೆಡಿ ಆಗಿದ್ದಾಳೆ, ದಂತದ ಗೊಂಬೆ ತರ ಇದ್ದಾಳೆ. ಮಹಾಲಕ್ಷ್ಮಿ ಕಾಣಕ್ಕಂತಿದ್ಯಾ ನೋಡ ಮಗಳೇ, ಮಹಾಲಕ್ಷ್ಮಿನೇ ಕಂಡಂಗಾಯ್ತು ನಂಗೆ. 1 ನಿಮಿಷಕ್ಕೆ. ಥ್ಯಾಂಕ್ಸ್ ಆಂಟಿ. ಹಪ್ಪಳ ಎಲ್ಲ ಸುಟ್ಟಾಯ್ತಾ? ಅಡಿಗೆ ಪಲ್ಯ ಆಗೋಯ್ತಾ? ಪಲ್ಯ ಆಯ್ತು. ಹಪ್ಪಳ ಮಾತ್ರ ಅವ್ರು ಬಂದಾಗ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದೀನಿ. ಎಣ್ಣೆಕಾಯ್ದು ಇದು ಮಾಡೋದಷ್ಟೇ ಅಲ್ವಾ. ಇನ್ನು ಕವರು ಕೊಟ್ಟಿಲ್ಲ ಅವಳು, ಇನ್ನು ಅದಕ್ಕೂ ಲೇಟ್ ಮಾಡ್ತಾಳೆ ಅಂತ ಬೇಡ ಅಂತ ಸುಮ್ಮನೆ ಅದೇ. ಇನ್ನು ಪಾತ್ರೆ ಸ್ವಲ್ಪ ಇತ್ತಲ್ಲ, ಅದು ಅವ್ರು ಬಂದಾಗ ಗಲೀಜಾಗಿ ಕಾಣುತ್ತೆ ಅಂತ ಸ್ವಲ್ಪ ತೊಳೆದಿಟ್ಬಿಟ್ಟು ಬಂದ್ಬಿಟ್ಟೆ. ಹೌದಾ, ನಾನೇ ಬಂದು ತೊಳಿತಿದ್ದೆಲ್ಲ. ಹೇಳಿದ್ರೆ ನೀವು ಆ ಕಡೆ ಮಾಡ್ಕೋಬೋದಿತ್ತು, ನಾನು ಮಾಡ್ತಿದ್ದೆ. ನನಗೂ ನೆನಪು ಬಂದಿಲ್ಲ ನೋಡಿ ಆಗ್ಲೇ. ಅದೆಲ್ಲ ಇರ್ಲಿ, ಇನ್ನು 5 ನಿಮಿಷ ಅಂತೆ ಅವ್ರು ಬಂದಂತೆ. ಎಲ್ಲಿ ಅವಳು? ರೆಡಿ ಆಗ್ಲ ಅವಳು ಕೂಡ? ಬಂದೆ 1 ನಿಮಿಷ. ಏನ್ ಅರ್ಜೆಂಟ್ ಮಾಡ್ತೀರಪ್ಪ, ಒಂದ್ ಸ್ಯಾರಿ ಉಟ್ಕೊಳ್ಳೋಕ್ಕೂ ಬಿಡೋದಿಲ್ಲ ಅಂತೀರಾ. ನೀಟಾಗಿ ಅದು ನೆರ್ಗೆ ಇರೋದು ಬೇಡವಾ? ಅರ್ಜೆಂಟ್ ಮಾಡ್ತಾರಪ್ಪ. ಬಂದ್ರು ಅಂತ. ಏ ಬಂದ್ರು ಬಾ. ಬಂದೆ. ನಡೀರಿ ಲಿಂಗಮ್ಮಕ್ಕ, ಬಾರು ನಡಿ ಲಕ್ಷ್ಮಿ. ನೀ ಕೂತು ಮಾತಾಡ್ತಾ ಇರು, ನಾನು ಅಷ್ಟೊಂದು ಕಾಫಿ ಮಾಡಿಬಿಟ್ಟು ಬರ್ತೀನಿ. ಸರಿ ಸರಿ. ತುಂಬಾ ದೂರ ಅನ್ಸ್ತಾ ನಮ್ಮೂರು? ಇಲ್ಲ ಅಣ್ಣ, ಹಂಗೇನಿಲ್ಲ. ಆದ್ರೆ ಅಲ್ಲಿ ಟೌನ್ ಹತ್ರ ಸ್ವಲ್ಪ ಟ್ರಾಫಿಕ್ ಇತ್ತು, ಅದೇ ದಾಟಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಎಲ್ಲ ಆರಾಮಾಗಿ ಬಂದು. ಹೌದು, ಈಗ ಟೌನ್ ಕಡೆ ಅಂತೂ ಟ್ರಾಫಿಕ್ ಜಾಸ್ತಿ. ಈಗ ದಾಟಕ್ಕೆ ಅಲ್ಲಿಂದ ಬರಕ್ಕೆ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಈ ಕಡೆ ಎಲ್ಲ ಬಂದ್ಬಿಟ್ರೆ ಬೇಗ ಬಂದ್ಬಿಡ್ಬೋದು. ಅದು ಅಮ್ಮನವರು ಬರಂಗಿಲ್ಲ, ಅವ್ರಿಗೆ ಗಂಡ ಇಲ್ಲಲ್ಲ, ಅದಕ್ಕೆ ಬರಂಗಿಲ್ಲ. ಒಳ್ಳೆ ಕಾರ್ಯಕ್ಕೆಲ್ಲ ಹೋಗ್ಬಿಟ್ಟು ನೀವೇ ಬನ್ನಿ ಅಂತ ಹೇಳ್ಬಿಟ್ಟು ನಾವಿಬ್ರು ಬಂದು. ಹೌದಾ? ಇವ್ರೇನಾಗ್ಬೇಕಿತ್ತ? ಇವರು ಹುಡುಗಂದು ಅಕ್ಕ ಬಾಬಾ. ಇವರು ನನ್ನ ಫ್ರೆಂಡ್ಸ್, ಎಲ್ಲ ನನ್ನ ಫ್ರೆಂಡ್ಸ್. ಇವ್ರ ಹೆಸರು ಲಿಂಗಮ್ಮಕ್ಕ. ಅಲ್ಲಿ ಕೂತಿದಾರಲ್ಲ ಅವರು ಲಕ್ಷ್ಮಿ, ಇಲ್ಲಿ ಕೂತಿದಾರಲ್ಲ ಅವರದು ಪಾರು. ಹೌದಾ? ಅಂದಂಗೆ ಹುಡುಗ ಏನ್ ಕೆಲಸ ಮಾಡ್ತಾ ಇರೋದು? ಕೆಲಸ ಬಂದು ಏನು ಮಾಡಲ್ಲ. ಕೆಲಸ ನಮ್ಮದೇ ಒಂದು 25 ಎಕರೆ ತೋಟ ಇದೆ ಅಲ್ಲ, ಅದನ್ನೇ ನೋಡ್ಕೋಬೇಕಲ್ಲ. ಅದನ್ನ ನೋಡ್ಕೊಳ್ಳೋಕೆ ಇಷ್ಟೊತ್ತಾಗುತ್ತೆ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಅದೇ ಜೀವನಕ್ಕೆಲ್ಲ ಸಾಕು. 25 ಎಕರೆ ತೋಟ ಇದೆ, ಅದು ಕಾಫಿ ಮತ್ತು ಪೆಪ್ಪರ್ ಅದೆಲ್ಲ ಬೆಳಿತೀವಿ. ಹೌದಾ? ಮತ್ತೆ ನಿಮ್ಮ ಅಮ್ಮನವರು ಮನೇಲೇ ಇರ್ತಾರಾ, ಇಲ್ಲ ಇವರೊಬ್ಬರೇ ತೋಟ ನೋಡ್ಕೊಳ್ಳೋದಾ? ಇಲ್ಲ ಅವರು ನೋಡ್ಕೋತಾರಾ? ಇಲ್ಲ 25 ಎಕರೆ ಇದೆ ಅಲ್ಲ, ಒಬ್ಬರೇ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅದಕ್ಕೆ ಹೇಳ್ದೆ. ಇಲ್ಲ, ಅತ್ತೆಯವ್ರು ಮನೇಲೇ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ವಯಸ್ಸಾಯ್ತಲ್ಲ, ತೋಟಕ್ಕೆಲ್ಲ ಹೋಗೋಕ್ಕಾಗಲ್ಲ. ಇಲ್ಲಿ ಗೊತ್ತಲ್ಲ, ಅಪ್ಪು ಡೌನು ಎಲ್ಲ ಇರ್ತದೆ, ಎಲ್ಲಿ ಬಿದ್ದುಬಿಡ್ತಾರೋ ಅಂತ ನಾವು ಇವರೇ ಬೇಡ ಅಂತಾರೆ. ನಾವು ಫೋನ್ ಮಾಡಿ ಹೇಳ್ತಿರ್ತೀವಿ ತೋಟಕ್ಕೆಲ್ಲ ಹೋಗಬೇಡಿ ಅಂತ. ವಯಸ್ಸಾದ್ಮೇಲೆ ಬೇಡ ಅಂತ ಇವರು ಮೇಂಟೈನ್ ಮಾಡ್ತಾರೆ. ಮತ್ತೆ ಒಬ್ರು ರೈಟ್ರ್ ಅಂತ ಇಟ್ಟಿರ್ತೀವಲ್ವಾ, ಅವ್ರು ನೋಡ್ಕೋತಾರೆ ಎಲ್ಲ. ಅವರು ಹೇಳಿದ್ರೆ ಇವರೆಲ್ಲ ನೋಡ್ಕೋತಾರೆ. ಹೌದೌದು, ವಯಸ್ಸಾದವರೆಲ್ಲ ಮನೇಲೇ ಇರೋದು ಬೆಟ್ರು. ಇಲ್ಲ ಈ ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ಬಿದ್ದು ಏನಾದರೂ ಗಾಯ ಆಗಿ ಮತ್ತೆ ನೋಡೋಕ್ಕಿಂತ ಮನೇಲೇ ನೆಮ್ಮದಿಯಾಗಿ ಇರೋದು ಬೆಸ್ಟು. ಹಂಗಂತ ನಮ್ಮಮ್ಮ ತುಂಬ ಏನು ವೀಕ್ ಇದ್ದಾರೆ ಅಂತಲ್ಲ, ಅವರು ಮನೆ ಕೆಲಸ ಎಲ್ಲ ಮಾಡ್ಕೋತಾರೆ. ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆ ಅದು ಇದು ಅಂತ ನೋಡ್ಕೋತಾರೆ, ಎಲ್ಲ ಮೇಂಟೈನ್ ಮಾಡ್ತಾರೆ. ಅಷ್ಟೇನು ಮನೇಲೆ ಕೂತ್ಕೊಂಡು ಸುಮ್ಮನೆ ಇರೋದಿಲ್ಲ. ಅಂದಂಗೆ ನೀವು ಅಮ್ಮನವ್ರ ಜೊತೆ ಇದ್ದೀರಾ? ಇಲ್ಲ, ನಾವು ಅಮ್ಮನವ್ರ ಜೊತೆ ಇಲ್ಲ. ಯಾಕಂದರೆ ನಮಗೂ ಸ್ವಲ್ಪ ಇವ್ರದ್ದು ಮನೆ ಹತ್ರ ಎಲ್ಲ ನೋಡ್ಕೋಬೇಕಲ್ವಾ. ಇವ್ರದ್ದು ತೋಟಗಳಿದೆ, ಇವ್ರದ್ದು ಬಂದು 30 ಎಕರೆ ಎಲ್ಲ ತೋಟ ಇದೆ, ಅದನ್ನು ನೋಡ್ಕೋಬೇಕಲ್ಲ. ಇನ್ನು ನಾನು ಇಲ್ಲಿ ಬಂದುಬಿಟ್ಟು ಅಲ್ಲಿ ಯಾರು ನೋಡ್ಕೋತಾರೆ, ಅದೆಲ್ಲ ನಾವು ನೋಡ್ಕೋಬೇಕು. ಹೌದೌದು, ಅಲ್ಲೂ ನೋಡ್ಕೋಬೇಕು. ಅತ್ತೆ ಒಟ್ಟಿಗೆ ಇದ್ದೀರಾ ನೀವು? ನಮ್ಮ ಅತ್ತೆ, ನಾನು, ಮಾವ, ಮತ್ತೆ ನಮ್ಮ ಇನ್ನೊಬ್ರು ಇದ್ದಾರೆ ಮೈದಾ, ಅವರು, ಅವ್ರ ವೈಫು, ಅವ್ರಿಗೂ ಮದುವೆ ಆಗಿದೆ, ಎಲ್ಲ ಒಟ್ಟಿಗೆ ಇದ್ದೀವಿ. ಇಲ್ಲಿ ಮಾತ್ರ ಇವರಿಬ್ಬರೇ ಇದ್ದಿದ್ದ ಇಷ್ಟು ದಿನ? ಅವ್ರಿಬ್ಬರೇ ಇದ್ರು. ಅದಕ್ಕೆ ಬೇಗ ಇವಳಂತೂ ನನ್ನ ತಲೆ ತಿಂತಿದ್ದು. ಒಂದು ಹುಡುಗಿ ನೋಡ್ಬೇಕು, ನನ್ನ ತಮ್ಮಗೆ ಒಳ್ಳೆ ಹುಡುಗಿ ನೋಡ್ಬೇಕು. ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗಿ ಇರಬೇಕು, ಸಂಪ್ರದಾಯ ಎಲ್ಲ ಗೊತ್ತಿರಬೇಕು ಅಂತ ಹೇಳಿ ಆಮೇಲೆ ಲಾಸ್ಟಿಗೆ ಇವನೇ ಒಂದು ಹುಡುಗಿ ನೋಡ್ದ. ಹುಡುಗಿ ನಾವು ಎಷ್ಟೋ ನೋಡ್ಬಿಟ್ಟಿದ್ದ, ಯಾವುದು ಅಷ್ಟು ನನಗೇನೋ ಖುಷಿ ಆಗ್ತಿತ್ತಿಲ್ಲ, ಇವಳಿಗೆ ಖುಷಿ ಆಗ್ತಿತ್ತಿಲ್ಲ, ಮತ್ತೆ ಅವನಿಗೂ ಖುಷಿ ಆಗ್ತಿತ್ತಿಲ್ಲ, ಏನೋ ಅವನು ಮೆಚ್ಕೋತಾನೆ ಇದ್ದಿಲ್ಲ. ಮತ್ತೆ ಏನ್ ಮಾಡ್ದ, ನಿಮ್ನೆಲ್ಲ ಒಂದು ಫಂಕ್ಷನ್ ನೋಡ್ದಂತೆ, ನಿಮ್ಮ ಹುಡುಗಿನೂ ನೋಡ್ದಂತೆ. ಹುಡುಗಿ ಚೆನ್ನಾಗಿದ್ದಾಳೆ. ಮತ್ತೆ ಇವ್ರನ್ನ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸಿದ. ಅವ್ನು ಸ್ಟ್ರೈಟ್ ಅಲ್ವಾ, ಅವ್ನು ಬಂದು ಅಕ್ಕನ ಹತ್ರ ಕೇಳಿದಾನೆ, ನಿಮ್ಮ ಮಗಳು ಇಷ್ಟ ಆಗಿದೆ, ಅವ್ರಿಗೂ ಇಷ್ಟ ಆಗಿತ್ತು ಅಂತಲ್ಲ, ಅದಕ್ಕೆ ನಾವು ಮುಂದರ್ಸ್ತೋ. ಇನ್ನು ಹೋಗ್ಬಿಟ್ಟು ಬರೋಣ, ಲೇಟ್ ಆದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದು. ಹೌದು, ಈ ಹುಡುಗನ ನೋಡಿದ ತಕ್ಷಣ ಬಂದು ಹೇಳಿದ್ಲು, ಇಂಥ ಒಂದು ಹುಡುಗ ಇದ್ದಾನೆ ನೋಡಿದೆ. ಹುಡುಗನು ಮಾತಾಡಿಸ್ತಾ, ಹುಡುಗನು ಡೈರೆಕ್ಟಾಗಿ ಬಂದು ಹೇಳ್ದ ಓಪನ್ ಆಗಿ. ಇನ್ನು ಅವ್ರದ್ದು ರಿಲೇಷನ್ನು ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸಿದೆ. ಹುಡುಗ ತುಂಬ ಒಳ್ಳೆಯವನು ಅದು ಅಂತ ಹೇಳಿದ್ರು. ಆವಾಗ ಇವನು ಬಂದು ಹೇಳಿದಾಗ ನನಗೂ ಖುಷಿ ಆಯಿತು. ಇನ್ನು ನನ್ನ ಮಗಳು ಒಪ್ಪಬೇಕಲ್ಲ, ನಾವು ಒಪ್ಪಿದ್ರೆ ಏನು ಬಿಟ್ಟರೆ ಏನು, ನನ್ನ ಮಕ್ಕಳು ಒಪ್ಪಬೇಕಲ್ವಾ. ಅದು ಸರಿನೇ, ಒಬ್ರು ಒಪ್ಪಿದ್ರೆ ಆಗಲ್ಲ, ಇಬ್ರು ಸೇರಿ ಒಪ್ಪಿದ್ರೇನೆ ಅದೊಂದು ಸಂಸಾರ ಆಗೋದು. ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಲ್ವಾ.
ಆಮ ಎಬ್ರು ಈ ಒಬ್ರು ಅಂತಲ್ಲ, ಈಗ ನೋಡಿ ಆಗಿನ ಕಾಲದಲ್ಲೆಲ್ಲ ಈ ಹುಡುಗನಿಗೆ ಇಷ್ಟ ಆದ್ರೆ ಸಾಕು, ಹುಡುಗಿ ಕೇಳೋ ಅಂತದ್ದೇನಿಲ್ಲ. ಆದ್ರೂ ಆಗಿನ ಕಾಲದವರೆಲ್ಲ ಅಡ್ಜಸ್ಟ್ ಮಾಡ್ಕೋತಿದ್ರು, ನಾವೆಲ್ಲ ಇದ್ದಲ್ಲ ಅವಾಗ. ಏನಂದ್ರೆ ಹುಡುಗ ನೋಡಿದ ತಕ್ಷಣ ನಮ್ಗೆ ಇಷ್ಟನೋ ಇಲ್ಲ, ಹೆಂಗಿದನೋ ಏನೋ ಒಟ್ಟಾಸಿ ಮದುವೆ ಮಾಡ್ಕೊಡ್ತಾ ಇದ್ರು. ಅವ್ರ ಜೊತೆನೆ ಬಾಳ್ವೆ ಮಾಡ್ಬೇಕಿತ್ತು. ಒಬ್ರೊಬ್ರಿಗೆ ಆಗ್ತಾ ಇದ್ದಿಲ್ಲ, ಒಬ್ರೊಬ್ರಿಗೆ ಎಷ್ಟೋ ಜಗಳಗಳು ಆಡ್ತಾ ಇರ್ತಾರೆ, ಎಷ್ಟೋ ಇದಾಡ್ತಾ ಇರ್ತಾರೆ. ಹೀಗೆ ಒಬ್ರಿಗೊಬ್ರಿಗೆ ಒಪ್ಪಿದ್ರೆ ಮಾತ್ರ ಈಗ ಮದುವೆ ಮಾಡಿಸ್ಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ. ಈ ಇದ್ರಲ್ಲಂತೂ ಒಬ್ರಿಗೆ ಒಪ್ಪಿಲ್ಲ, ಒಬ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಅವ್ರನ್ನ ಫೋರ್ಸ್ ಮಾಡಿ ಅಂತ ಮದುವೆ ಮಾಡಲೇಬಾರ್ದು. ಹೌದಕ್ಕ, ನೀವ್ ಹೇಳೋದು ಸರಿನೇ. ಇಬ್ರು ಒಪ್ಕೊಂಡ್ರೆ ಮದ್ವೆ ಮಾಡ್ಸೋಣ, ಇಲ್ಲ ಅಂದ್ರೆ ನೋಡೋಣ. ಈಗ ನಿಮ್ಮ ಮಗಳದು ಡಿಸೈಡು. ನಮ್ಮ ಹುಡುಗ ಅಂತೂ ಮದ್ವೆಲೆ ಒಪ್ಪಿಟ್ಟಿದ್ದಾನೆ, ಯಾರ್ದು ಮದ್ವೆಲಿ ನೋಡಿ. ಅವನಿಗಂತೂ ಖುಷಿ ಆಗಿದೆ. ಇನ್ನು ನಿಮ್ಮ ಮಗಳು ನೋಡಿ ಒಪ್ಕೋಬೇಕಷ್ಟೇ. ನೋಡೋಣ ಏನಂತಾರೆ ಅಂತ. ಗೀತಾ, ಇನ್ನು ತಡ ಮಾಡೋದು ಬೇಡ, ಹುಡುಗಿನ ತೋರಿಸ್ಬಿಟ್ಟು ಆಮೇಲೆ ಮಾತಾಡೋಣ. ನೋಡೋಣ. ಈಗ ಹುಡುಗಿನ ಕರ್ಸು. ಪ್ರೀತಿ, ಹೋಗು. ಪಾರು, ಕರ್ಕೊಂಡು ಬಾ, ಹೋಗು ಗೀತಾನ. ಹಾ, ಕರ್ಕೊಬರ್ತೀನಿ. ಮತ್ತೆ ಹುಡುಗ ಏನು ಮಾತಾಡ್ತಾನೆ ಇಲ್ಲ? ಇಲ್ಲ, ಮಾತಾಡ್ತಾನೆ, ಹಂಗೇನಿಲ್ಲ, ಮಾತಾಡ್ತಾನೆ. ಆದ್ರೆ ಇವಾಗ ಸ್ವಲ್ಪ ನಾಚಿಕೆ ಅಲ್ಲ, ಫಸ್ಟ್ ಟೈಮ್. ಹೌದಾ? ಹಾಗಾದ್ರೆ ಹುಡುಗಿ ನೋಡಿಯೇ ಮಾತಾಡಪ್ಪ ನೀನು. ಅದೇನ್ ಮಾಡ್ತಿದ್ಯಾ ಪಾರು? ಕರ್ಕೊಬಾರೆ. ಒಂದ್ ನಿಮಿಷ, ಬಂದೆ. ಅಂದ್ರೆ ನಿಮ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಒಂದು ಫಂಕ್ಷನ್ ಏನಾದರೂ ನಡೀತದಂದ್ರೆ ರಿಲೇಟಿವ್ ಆಗಿರ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿ ಯಾರಿಲ್ವಾ? ಅಂದ್ರೆ ಅತ್ತೆ ಮಾವ, ಮೈದಾ ಬಾವ ಆ ಥರ? ಇಲ್ಲ, ನಮಗೂ ಫ್ಯಾಮಿಲಿ ಇದೆ. ಫ್ಯಾಮಿಲಿಗಿಂತ ಇಂಪಾರ್ಟೆಂಟ್ ಇವರೇ. ನನಗೆ ಅತ್ತೆ ಮಾವ ಇದ್ರು. ಅತ್ತೆ ಮಾವ 2 ವರ್ಷದಿಂದ ಒಬ್ರಾದ್ಮೇಲೆ ಒಬ್ರು ತೀರೋದ್ರು. ಒಂದು 6 ತಿಂಗಳಿಗೊಬ್ರು 6 ತಿಂಗಳಿಗೊಬ್ರು ಆ ಥರ ತೀರೋದ್ರು. ಅವ್ರು ಹೋದ್ಮೇಲೆ ನಾವೆಲ್ಲ ಬೇರೆನೇ ಇದ್ದೀವಿ. ಇನ್ನು ಇವ್ರ ತಮ್ಮನವ್ರು ಇದ್ದಾರೆ. ಅವರಂತೂ ಈಗ ಹೇಳಿದೀವಿ, ಒಂದು ವಿಷಯ ತಿಳಿಸಿದೀವಿ, ಬಂದಿಲ್ಲ. ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಇದೆ ನೋಡಿ, ಅದಕ್ಕೇ ನಮ್ಮ ಫ್ರೆಂಡ್ಸ್ ಇದ್ರೆ ಎಲ್ಲದಕ್ಕೂ ಬರ್ತಾರೆ ನೋಡಿ. ಒಂದು ಮಾತು ಹೇಳೋದು ಬೇಡ, ಅವರೇ ಇಂಥ ಕಾರ್ಯ ಅಂತ ಹೇಳಿದ್ರೆ ಬಂದ್ಬಿಡ್ತಾರೆ. ಹೌದಾ? ಅಂದ್ರೆ ಅವರು ಇಲ್ಲೇ ಇರೋದಾ ನಿಮ್ಮ ಮೈದಾನವರು? ದೂರ ಇದ್ದಾರೆ. ಯಾಕಂದ್ರೆ ಅವರು ಮೈದಾನ ಹೆಂಡತಿ ಮನೆ ಸೈಡು ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅಲ್ಲಿ ಒಂದು ಕೆಲಸ ಸಿಕ್ಕಿದೆ ಅವ್ರ ಯಜಮಾನ್ರಿಗೆ, ಅದಕ್ಕೆ ಅವ್ರು ಅಲ್ಲಿದ್ದಾರೆ. ನಾವು ಹೇಳಿದ್ದು ಇಲ್ಲ ಬರೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರ್ತೀವಿ ಅತ್ತಿಗೆ ಅಂತ ಹೇಳಿದ್ರು. ಸರಿ ಆಯ್ತಪ್ಪ ನೋಡಿ ಅಂತ ಹೇಳಿದ್ರು. ಹೌದಾ, ಸರಿ. ಇಲ್ಲಿಂದ ನಿಮ್ಮ ಮನೆ ಬಹಳ ದೂರ ಆಗುತ್ತಾ? ಏನಿಲ್ಲ, ಒಂದು 30 ಕಿಲೋಮೀಟರ್ ಆಗ್ಬೋದು ನೋಡಿ. 30 ಕಿಲೋಮೀಟರ್ ಇರ್ಬೋದು ಇಲ್ಲಿಂದ ಅಷ್ಟೇ, ಮಿನಿಮಮ್ ಅಲ್ವೇನ್ರಿ? 30 ಕಿಲೋಮೀಟರ್ ಇದೆ. 30, 28 ಆ ಥರ ಇರ್ಬೋದು. ತುಂಬಾ ಹತ್ರ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ, ಬಂದು ಹೋಗೋಕ್ಕೆಲ್ಲ ಹತ್ರ ಇದೆ, ಆಗಾಗ ಬರ್ಬೋದು. ಹೌದು, ಒಳ್ಳೇದು. ಹತ್ರ ಇದ್ದಷ್ಟು ಒಳ್ಳೇದು. ದೂರ ಕೊಟ್ಟು ಆಮೇಲೆ ಇವ್ರಿಗೆ ಹೋಗೋಕ್ಕೆ ಬರೋಕ್ಕೆಲ್ಲ ಕಷ್ಟ ಆಗ್ತದಲ್ವಾ? ಮದ್ವೆಲಿ ಸಿಕ್ಕಿ ಪರಿಚಯ ಆದ್ರಲ್ಲ, ಆ ಮದ್ವೆಗೆ ಹೋಗಿದ್ರಲ್ಲ, ಅವ್ರು ಏನಾಗ್ಬೇಕು ನಿಮ್ಗೆ? ಹತ್ರ ಏನಿಲ್ಲ, ಸ್ವಲ್ಪ ದೂರನೇ. ಅಂದ್ರೆ ನಮ್ಮ ಅತ್ತೆ ಅವ್ರದ್ದು ತಂಗಿ ಫ್ಯಾಮಿಲಿ ಅವ್ರದ್ದು ಮದುವೆ ಅವ್ರದ್ದು. ಓ ಹೌದಾ, ಸರಿ. ನಿಮಗೇನಾಗಬೇಕು? ಅವರು ಹುಡುಗಿ ಕಡೆಯವ್ರು ಇದ್ದಾರಲ್ಲ, ಇವ್ರು ನನ್ನ ಹೆಂಡತಿದ್ದಾಳಲ್ಲ ಗೀತಾ, ಅವ್ರದ್ದು ದೊಡ್ಡಮ್ಮಂದು ಮಗಳು ಮದುವೆ ಅದು. ಓ ಹಾಗಾದ್ರೆ ಸ್ವಲ್ಪ ಹತ್ರದವ್ರೆ. ಹೌದು, ನಮ್ಮ ದೊಡ್ಡಮ್ಮನ ಮಗಳು ಅವ್ರ ಮದುವೆ ಅಲ್ವಾ? ಅದೇ ಅಲ್ಲೇ ನಿಮ್ಮನ್ನ ನೋಡಿ, ಅದೇ ಹುಡುಗ ನೋಡಿದೆಲ್ಲ, ಅವಾಗ ಎಲ್ಲರನ್ನ ಕೇಳ್ಕೊಂಡೆ. ಹುಡುಗನ ಕಡೆಯವ್ರನ್ನ ಸ್ವಲ್ಪ ವಿಚಾರಿಸಿದೆ. ಅಂದ್ರೆ ನೀವು ಆ ಕಡೆಯದು ಹುಡುಗನ ಕಡೆಯವ್ರದಲ್ವಾ ನಿಮ್ದು? ಹೌದು, ಹೇಗೆ ಪರಿಚಯ ಆದ ನೋಡಿ. ನೀವು ನೋಡಿದ್ರೆ ಅಲ್ಲಿ ಮದುವೆಗೆ ಬಂದು ಹುಡುಗಿ ಕಡೆಯವರು, ನಾವು ಆ ಕಡೆ ಮದುವೆ ಹುಡುಗನ ಕಡೆಯವರು. ಆದರೂ ಒಬ್ರಿಗೊಬ್ರು ನೋಡ್ಬಿಟ್ಟು ಎಷ್ಟು ಬೇಗ ಅಟ್ಯಾಚ್ ಆಗಿ ಒಂದು ಈಗ ನಾವು ನಿಮ್ಮ ಮನೆಗೆ ಹುಡುಗಿ ಕೆಳಗೆ ಬರೋಕ್ಕಾಯ್ತು. ಮದುವೆ ಸಮಾರಂಭಗಳೆಲ್ಲ ಹಂಗೇನೆ. ಈಗ ಒಂದು ಹುಡುಗನಿಗೆ ಏಜ್ ಆಗಿರುತ್ತೆ, ಒಂದು ಹುಡುಗಿಗೆ ವಯಸ್ಸಾಗಿರುತ್ತೆ. ಈಗ ಅವ್ರನ್ನೂ ಜೊತೆಗೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಒಂದು ಹುಡುಗಿನ ನೋಡಿ ಒಂದು ಹುಡುಗಿಯರು ಫ್ಯಾಮಿಲಿ ಇಷ್ಟಪಟ್ಟು ಒಂದು ಹುಡುಗಿನ ಕೇಳಲಿ, ಇಲ್ಲ ಆ ಹುಡುಗನ ನೋಡ್ಬಿಟ್ಟು ಇವರು ಹುಡುಗ ಯಾರು ಅಂತ ವಿಚಾರಿಸಿ ನಮ್ಮ ಮನೇಲಿ ಒಂದು ಹುಡುಗಿ ಅಂತ ತಿಳಿಸೋ ರೀತಿ ಮಾಡೋಕೆ ಒಂದು ಮದುವೆ ಫಂಕ್ಷನ್ಗೆ ಹೋಗ್ತಾರೆ ಮಕ್ಕಳನ್ನ ಕರ್ಕೊಂಡು. ಅಲ್ಲಿ ಹೋಗಿ ಮದುವೆ ಹುಡುಗಿಗೆ ಒಂದು ಸ್ವಲ್ಪ ಆಶೀರ್ವಾದ ಕೊಟ್ಟು ಶುಭಾರೈಸಿ ಬರ್ತಾರೆ. ಏ ದೀಪಾ, ಮಾತಾಡ್ಕೊಂಡು ಇರ್ತಾರೆ, ಹುಡುಗಿನ ತೋರಿಸ್ತಾರೆ, ಕೇಳು. ತೋರಿಸ್ತಾರಂತ ಸುಮ್ಮನೆ ಫಸ್ಟ್ ಮಾತಾಡಬೇಕು. ಹುಡುಗ ಏನೋ ಹೇಳ್ತಾ ಇದ್ದಾನೆ, ಜೋರಾಗಿ ಹೇಳಿ. ಏನಿಲ್ಲ, ಅದೇ ಹುಡುಗಿ ಇನ್ನೂ ಬಂದಿಲ್ಲಲ್ಲ ಅಂತ ನೋಡ್ತಾ ಇದ್ದಾನೆ ಅಷ್ಟೇ. ಸುಮ್ಮನೆ ದೀಪಾ. ಅಂದ್ರೆ ಹುಡುಗನ ಹೆಸರೇನು? ದೀಪಕ್. ಓ, ನಿಮ್ಮ ಹೆಸರು ದೀಪ ತುಂಬಾ ಚೆನ್ನಾಗಿದೆ. ನಮ್ಮ ಮಮ್ಮಿಯವರು ನನ್ನ ದೀಪ ಅಂತಿತ್ತಲ್ಲ, ಇನ್ನು ಇವನ ಹೆಸರು ದೀಪಕ್ ಅಂತಾನೆ ಹೇಳ್ಬೇಕು ಅಂತ ಅವರು ಹಂಗೆ ಯೋಚನೆ ಮಾಡಿದ್ದಾರೆ. ಹನ್ನಂಗೆ ದೀಪ ಅವರೇ, ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ನಮ್ದು ಅರೇಂಜ್ ಮ್ಯಾರೇಜ್. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನಮ್ದು ಮದುವೆ ಆಗಿ 7 ವರ್ಷ ಆಯ್ತು ನೋಡಿ. 7 ವರ್ಷ ಆಯ್ತಾ? ಕಾಣ್ತಾನೆ ಇಲ್ಲ. ಇವಾಗ ಒಂದೂವರೆ ವರ್ಷ ಇಲ್ಲ 2 ವರ್ಷ ಆದಂಗಿದ್ದೀರಾ. ಮತ್ತೆ ಮಕ್ಕಳು? 6 ವರ್ಷದ ಮಗ ಇದ್ದಾನೆ, ಅತ್ತೆಯವ್ರ ಜೊತೆನೆ ಬಿಟ್ಟು ಬಂದಿದ್ದೀವಿ. ಯಾಕಂದ್ರೆ ಈ ಕಡೆ ಬರುತ್ತೀವಲ್ವಾ, ಸ್ವಲ್ಪ ದೂರ ಅಂತ ಹೇಳ್ಬಿಟ್ಟು ಅವ್ನಿಗೂ ಟ್ರಾವೆಲ್ ಎಲ್ಲ ಆಗಲ್ಲ. ಸ್ವಲ್ಪ ಟ್ರಾವೆಲ್ ಏನಾದರೂ ಮಾಡಿದ್ರೆ ಕೋಲ್ಡ್ ಜಾಸ್ತಿ ಆಗುತ್ತೆ. ಈಗಲೇ ಸ್ವಲ್ಪ ಕೋಲ್ಡ್ ಇತ್ತು, ಅದಕ್ಕೆ ನಾನು ಕರ್ಕೊ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇದ್ದಾಗ ನಾನು ಕರ್ಕೊ ಬರ್ತೀನಿ. ಹೌದಾ, ಸರಿ. ಹಾಗಾದ್ರೆ ಎಷ್ಟೊತ್ತು ಪಾರು ಕರ್ಕೊ ಬರೋದು? ಬಂದ್ಲು. ಓ, ಚೆನ್ನಾಗಿದ್ದಾಳಲ್ಲ. ಗೊಂಬೆ ತರ ಇದ್ದಾಳೆ. ಪ್ರೀತಿ, ಎಲ್ಲರಿಗೂ ಕಾಫಿ ಕೊಡು. ಆಯ್ತು ಆಂಟಿ.
ದೀಪು ಹುಡುಗಿ ಚೆನ್ನಾಗಿದ್ದಲ್ಲ? ಹ್ಞೂ ತುಂಬ ಚೆನ್ನಾಗಿದ್ದಾಳೆ. ಭಾವ ಕೇಳೋಳು. ಹ್ಞೂ ಭಾವಂಗೂ ಇಷ್ಟ ಆಗಿದ್ದಾರೆ, ಇನ್ನು ಅಮ್ಮಂಗೂ ಇಷ್ಟ ಆಗ್ತಾರೆ ಖಂಡಿತ. ನಮಗೆ ಇಷ್ಟು ಚೆನ್ನಾಗಿರೋ ಹುಡುಗಿನ ನೋಡು, ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ. ನಾನು ಒಪ್ಪಿದ್ದೀನಿ, ಅವ್ರು ಒಪ್ಬೇಕಲ್ಲ. ಏನೋ ಮಾತಾಡ್ತಿದ್ದೀರಾ ಅನ್ಸುತ್ತೆ, ಅದೇ ಅಕ್ಕನು ತಮ್ಮನು. ಅದು ಹುಡುಗಿ ತುಂಬ ಇಷ್ಟ ಆಗಿದ್ದಾರೆ ನಮ್ಗೆಲ್ಲರಿಗೂ. ಇನ್ನು ನಮ್ಮ ಅಮ್ಮನವರು ಒಪ್ಕೋತಾರೆ, ನಮ್ಮ ಅಮ್ಮನವ್ರಿಗೆ ಯಾವುದೇ ಇದಿಲ್ಲ, ತುಂಬ ಒಪ್ಕೋತಾರೆ. ಇನ್ನು ನಿಮ್ಮ ಕಡೆಯಿಂದ ಏನು ಎಂತ ಅಂತ ತಿಳಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಸರಿ ರೀ. ಪ್ರೀತಿ ಏನನ್ಸ್ತು? ಮುಂದೆ ಮುಂದೆ ಹೇಳ ಪ್ರೀತಿ, ಇಷ್ಟ ಆಯ್ತಾ ಇಲ್ವಾ? ಅದು ಏನು ಅದು ಅನ್ಕೊಂಡಿದ್ಯಾ? ಏನಾದ್ರು ಹುಡುಗನ ಜೊತೆ ಮಾತಾಡ್ಬೇಕಾ? ಏನು ಹೇಳದೆ ಓಡೋದ್ಲಲ್ಲ? ಅವಳೇನೋ ಮಾತಾಡಬೇಕು ಅಂತ ಹಾಗೆ ನಾಚ್ಕೊಂಡು ಹೋದ್ಲು ಅನ್ಸುತ್ತೆ. ನಿಮಗೂ ಏನಾದರೂ ಮಾತಾಡಬೇಕು ಅನ್ಸುತ್ತೆ ಮಾತಾಡಿ. ಏನೋ ಇದ್ರೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಓಪನ್ ಆಗಿ ಮಾತಾಡ್ಕೊಳ್ಳಿ. ಹೋಗಿ ಸ್ವಲ್ಪ ಮಾತಾಡಬೇಕಿತ್ತು. ಹೋಗಪ್ಪ, ಮಾತಾಡ್ಸ್ಕೊಂಡು ಬಾ ಬೇಗ. ಸರಿ, ಮಾತಾಡ್ಸ್ಕೊಂಡು ಬರ್ತೀನಿ. ಬೇಗ ಬರೋ, ಮಾತಾಡ್ಸ್ಕೊಂಡು ನೋಡ್ತಾ ನಿಂತ್ಕೋಬೇಡ ಆಯ್ತಾ? ಗೊತ್ತಿಲ್ಲ, ಸುಮ್ಮನೆ ಇರೋ ದೀಪು. ಹೋಗು. ಹುಡುಗರಿಗೆ ನಾಚಿಕೆ ಜಾಸ್ತಿ ಅನ್ಸುತ್ತೆ. ಏನೇ ಆಗ್ಲಿ, ಇವಾಗ ಮಾತುಕತೆ, ಊಟ ಮಾಡ್ಕೊಂಡೇ ಹೋಗಿ. ಊಟ ಮಾಡೋಣಂತೆ, ಅದಕ್ಕೇನಂತೆ. ಅದೇ ನಿಮ್ಮ ಮಗಳು ಒಪ್ಕೊಂಡ್ರೆ ಏನು ಸಂತೋಷದಿಂದ ಊಟ ಮಾಡ್ಬೋದು. ನೋಡೋಣ, ಅವರಿಬ್ರು ಮಾತಾಡ್ಕೊಂಡು ಬರ್ತಾರಲ್ಲ, ಏನು ಹೇಳ್ತಾಳೆ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಏನಂದ್ರೆ ನನ್ನೊಂದು ವಿಡಿಯೋದಲ್ಲಿ ತುಂಬಾ ಸೌಂಡ್ ಬರ್ತಾ ಇರ್ಬೋದು. ಯಾಕಂದ್ರೆ ನಮ್ಮ ಮನೆ ಸ್ಕೂಲ್ ಪಕ್ಕ ಇರೋದ್ರಿಂದ ಸೌಂಡ್ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇದೆ. ಅದೆಲ್ಲ ಹೊಟ್ಟೆಗೆ ಹಾಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಖುಷಿ ಪಡಿ. ಇದು ಹಲವಾರು ವಿಡಿಯೋ ಮಾಡಿದ್ದೀನಿ, ಪಾರ್ಟ್ 1 ಇಂದ ಪಾರ್ಟ್ 10 ಗಂಟೆ ಇದೆ, ಖಂಡಿತ ನೋಡಿ. ಇದೊಂದೇ ಸ್ಟೋರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಪಾರ್ಟ್ 1 ಇಂದ ನೋಡಿದ್ರೆ ನಿಮಗೆ ಸ್ಟೋರಿ ಚೆನ್ನಾಗಿ ಇದೆ ಅಂತ ಅನಿಸುತ್ತೆ, ಇಲ್ಲಾಂದ್ರೆ ಬೋರಿಂಗ್ ಆಗ್ಬಿಡುತ್ತೆ. ಫ್ರೆಂಡ್ಸ್, ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನನ್ನ ಒಂದು ಕಾರ್ಟೂನ್ ಹೇಗೆ ಹೋಗ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ನಿಮ್ದೆಲ್ಲ ಮನೆ ಇಲ್ಲೇ ಇರೋದಾ? ಹೌದು, ನಮ್ದೆಲ್ಲ ಅಕ್ಕಪಕ್ಕನೇ ಮನೆ, ಸ್ವಲ್ಪ ಸ್ವಲ್ಪ ದೂರ ಅಷ್ಟೇ. ತುಂಬಾ ಚಂದಲ್ಲ. ಅಣ್ಣವ್ರು ಏನು ಕೆಲ್ಸಕ್ಕೆ ಹೋಗ್ತಾರೆ? ನಂದು ವರ್ಕ್ಶಾಪ್ ಇದೆ, ಅದನ್ನೇ ನೋಡ್ಕೊಳ್ತೀನಿ. ಇನ್ನು ಸ್ವಲ್ಪ ತೋಟ ಇದೆಲ್ಲ 6 ಎಕರೆ, ಅದು ಸ್ವಲ್ಪ ನೋಡ್ಕೊತೀನಿ. ಅಲ್ಪ ಸ್ವಲ್ಪ ನಮ್ಮ ಜೀವನ ನಡೆಯುತ್ತೆ ನೋಡಮ್ಮ. ಸಾಕು ಬಿಡಿ ಅಣ್ಣ, 6 ಎಕರೆ ಬೇಜಾನು. ಅದನ್ನು ನೋಡ್ಕೊಂಡು ಹೋದ್ರೇನೆ ತಿಂಗಳಿಗೆ ನಮಗೆ ವರ್ಷಕ್ಕೆ ಆಗೋಷ್ಟು ನಮಗೆ ಬೆಳೆ ಸಿಗುತ್ತೆಲ್ಲ. ಆದರೆ ನಿಮ್ಮಂಗೆಲ್ಲ ನೀರು ಓಡಿಸೋದಿಲ್ಲಲ್ಲ, ಅದಕ್ಕೆ ನೀವು ನೋಡಿದ್ರಲ್ಲ, ಕಾಫಿ ಎಲ್ಲ ಬಿಟ್ಟೇ ಇಲ್ಲ ನೋಡಿ, ಮುಗ್ಗಾಗಿ ಏನೋ ಒಂಥರ ಕಾಫಿನೇ ಇಲ್ಲ ಈ ವರ್ಷ ಅಂತೂ ನೋಡಿ. ನೀರು ಓಡಿಸಲ್ವಲ್ಲ ನೀವು, ಅದಕ್ಕೆ ಆಗಿರ್ಬೋದು. ನಮ್ಮದ್ರಲ್ಲಿ ಪರವಾಗಿಲ್ಲ, ಅಷ್ಟೇನು ಅಂತ ಹೇಳೋಷ್ಟಿಲ್ಲ, ಅದು ಪರವಾಗಿಲ್ಲ, ನೀರು ಓಡಿಸಿದೀವಲ್ವಾ.